ಸೊ ಆ ಭಗವಂತ ಕೊಟ್ಟಿರೋ ಪ್ರೀತಿಯಿಂದ ಆಶೀರ್ವಾದದಿಂದ ಈ ಸೇವೆ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಬೇಜಾರಾಗಿದೆ, ತುಂಬ ಹೇಳ್ಕೊಳಕ್ಕಾಗದೇ ಇರೋ ದಿನಗಳು ತುಂಬ ಇದೆ. ನೀವು ನಂಬಲ್ಲ, ಬೇಜಾರಿಗೆ ನಮ್ಮ ಇಡೀ ಇಲ್ಲಿರೋ ನಮ್ಮಪ್ಪ ನಮ್ಮಮ್ಮ ನಮ್ಮ ಇಡೀ ಫ್ರೆಂಡ್ಸ್ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮನ್ಸಿಗೆ ಬೇಜಾರಾದಾಗ ಮೊಬೈಲೆಲ್ಲ ಎಲ್ಲೇ ಬಿಟ್ಟುಬಿಟ್ಟು ಸುಮ್ಮನೆ ಗಾಡಿ ಎತ್ಕೊಂಡು ಎಲ್ಲೋ ಒಂದಷ್ಟು ಜನ ಕೊಡೋ ಟಾರ್ಚರು. ಮಣ್ಣು ಮಾಡ್ತೀರಾ, ಸುಡ್ತೀರಾ, ಬೂದಿ ಇಟ್ಕೋತೀರಾ, ಭಯ ಅಂತ ಅನ್ಸಲ್ವಾ? ಯಾಕೆಂದ್ರೆ ಯಾವ್ದಾದ್ರು ಹರಿಶ್ಚಂದ್ರ ಘಾಟು ಹೋಗಿ ಅಲ್ಲಿ ಎಲ್ಲೋ ಒಂದು ಇದು ಕಟ್ಟಿ ಮಸೀದಿ ಏನಂತಾರೆ ಅದನ್ನ ಗೋರಿ ಕಟ್ಟಿರೋ ಜಾಗದಲ್ಲಿ ಹೋಗಿ ಬಂದ್ರೆ ಭಯ ಅನ್ಸುತ್ತೆ. ಅಂತ ನೀವು ಯಾರ್ದೋ ದೇಹ ಯಾರ್ದೋ ಬಾಡಿನ ನೀವು ಮಣ್ಣು ಮಾಡ್ತೀರಾ, ನೀವು ಭಯ ಅಂತ ಅನ್ಸಲ್ವ ಅದೆಲ್ಲ? ಸರ್, ಭಯ ಅನ್ನೋದು ಸ್ಟಾರ್ಟಿಂಗ್ ನಾವು ಯಾರು ನಮ್ಮ ಪಕ್ಕದ ಮನೆಯವ್ರು ಸತ್ತೋಗೋರೆ ಅಂದ್ರೆ ಆ ರೂಟ್ಗೆ ಹೋಯ್ತಾ ಇರ್ಲಿಲ್ಲ, ಅಷ್ಟು ಭಯ ಇತ್ತು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೋಡಿ ಸರ್, ನಮ್ಮನ್ನ ಅಣ್ಣ ಅಂತಿದ್ದವರೆಲ್ಲ, ಅಣ್ಣ ಬಾಸು ಗುರು ಅಂತಿದ್ದವರೆಲ್ಲ ಅಕಸ್ಮಾತ್ ನಾವು ಸತ್ತೋಗ್ಬಿಟ್ರೆ ಎಣ ಅಂತಾನೆ ಕರೆಯೋದು. ಅಣ್ಣ ಅಂತನೂ ಅನ್ನಲ್ಲ, ಬಾಸು ಅಂತನೂ ಅನ್ನಲ್ಲ, ಯಾವುದು ಲೆಕ್ಕಕ್ಕೆ ಬರಲ್ಲ. ಸತ್ತ ಮೇಲೆ ಅದು ನಾವು ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಸರ್. ನಾವು ಎಷ್ಟೇ ಕೋಟಿ ರೂಪಾಯಿ ಮಡಗಿದ್ರು ಅಥವಾ ನಮ್ಮ ಸಂಬಂಧಿಕರುಗಳು ಅಥವಾ ನಮ್ಮ ಹೆಂಡತಿ ಮಕ್ಕಳು ಯಾರು ನಮ್ಮ ಹಿಂದೆ ಬರಲ್ಲ ಸರ್. ಏನು ಗುಂಡಿವರೆಗೂ ಬರ್ಬೋದು ಅಷ್ಟೇ. ಸೊ ಅಲ್ಲಿ 5 ನಿಮಿಷನೂ ನಿಮ್ಮನ್ನು ಇಟ್ಕೊಳಕ್ ರೆಡಿ ಇಲ್ಲ ಯಾರು. ಟೈಮ್ ಆಗೋಯ್ತು, ಕೆಲ್ಸಕ್ಕೆ ಹೋಗ್ಬೇಕು, ಬೇಗ ಮುಚ್ಚ್ರ, ಮಳೆ ಬರಂಗಾಗೈತೆ, ಬಿಸಿಲು ಸುಡ್ತೈತೆ, ಬೇಗ ಹಾಕಿ ಮುಚ್ಚ್ರ ಅನ್ನೋ ಥರ ಸಿಚುವೇಶನು. ಯಾರು ಕೂಡ ಎಗಳು ಕೊಡೋದಕ್ಕೆ ಮುಂದೆ ಬರಲ್ಲ ಸರ್. ಅಂಥದ್ರಲ್ಲಿ ಇವತ್ತು ನಾವು ಅಂಥವ್ರಿಗೆ ಮೊನ್ನೆ ಒಂದು ನೈಜ ಘಟನೆ ನನ್ನ ಲೈಫಲ್ಲಿ ನಡೆದಿದ್ದ ಘಟನೆ ನಾನು ಹೇಳ್ತೀನಿ ನೋಡಿ. ನಾನು ಒಬ್ಬ ಅನಾಥ ಸತ್ತೋಗ್ಬಿಟ್ಟ. ಇದು ನೈಜ ಘಟನೆ ಹೇಳ್ತಾ ಇರೋದು. ಇದು ಇನ್ನೂ ಇಂಥ ಭಾವನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್. ನಿಜವಾಗ್ಲೂ ಹೇಳ್ತೀನಲ್ಲ, ಇಂಥ ಒಂದು ದುರ್ಸ್ಥಿತಿ ನಿಜವಾಗ್ಲೂ ಕರ್ನಾಟಕದಲ್ಲಿ ಯಾಕೆ ಈ ಥರ ನಡೀತಿದೆ ಗೊತ್ತಿಲ್ಲ. ನಾನು ಬಾಡಿ ಎತ್ಕೊಂಡು ಹೋದೆ, ಸ್ಮಶಾನದಲ್ಲಿ ಸುಡಬೇಕು, 3 ಜನ ಇದ್ದೀವಿ ಸರ್. ಚಟ ಕಟ್ಬಿಟ್ಟೆ, 4 ಜನ ಬೇಕಲ್ಲ ಎತ್ಕೊಳಕ್ಕೆ, ನಾವು 3 ಜನ ಇದ್ದೀವಿ. ಅಲ್ಲೊಂದು ಬಾಡಿನ ಸುಡಕ್ಕೆ ಒಂದು 25 ಜನ ಬಂದಿದ್ರು. ಯಾರೋ ಒಂದು ಬಾಡಿನ ಎತ್ಕೊಂಡ್ ಬಂದಿದ್ರು. ಆ ಬಾಡಿನ ಸುತ್ತು ಹೊರಗಡೆ ನಿಂತ್ಕೊಂಡೆ, ಯೋಗೇಶ್ ಪಾಪ ಅದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ವಿಡಿಯೋ ಹಾಕ್ತಾರಲ್ಲ, ಅನಾಥರು ವಿಡಿಯೋ ಹಾಕ್ತಾರಲ್ಲ ಅಂತ ಅವರೊಂದು ಜನ ಮಾತಾಡ್ಕೊತಾ ಇದ್ರು. ಇಲ್ಲಿ 3 ಜನ ಇದ್ದೀವಿ, ಒಬ್ಬರಿಲ್ಲ. ನಾನು ನಿಜ ಹೇಳ್ತೀನಿ ಅಣ್ಣ, ದಯವಿಟ್ಟು ಕೈ ಕೊಡ್ರಣ, ಬನ್ರಣ, ಅನಾಥ ಶವ ಇದು ಅಂತಂದೆ. ದೇವ್ರನ್ನ ಹೇಳ್ತೀನಿ ಸರ್, ಬರಲಿಲ್ಲ. ಯಾರು ಎದುರ್ಕೋತಾವ್ರೆ, ಬರಲಿಲ್ಲ, ಎಗಳು ಕೊಡಕ್ಕೆ ಬರಲಿಲ್ಲ ಸರ್. ಅದೇ ನಾನು ಹೇಳಿದ ಮಾತನ್ನ ದೂರದಲ್ಲಿ ನಿಂತ್ಕೊಂಡು ಒಂದು 12 ವರ್ಷದ ಹುಡುಗ ಕೇಳಿಸ್ಕೊಂತ. 12 ವರ್ಷದ ಹುಡುಗ, ಇನ್ನೂ ಸ್ಕೂಲ್ಗೆ ಹೋಗ್ತಾರ ಹುಡುಗ ಅನ್ಸುತ್ತೆ. ಅವ್ನ ಕೈ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಣ್ಣ ನಾನು ಹಿಡ್ಕೋಬೋದಾ? ಬಾರೋ ಪುಟ ಹಿಡ್ಕೋ. ಅವ್ನಿಗೊಂದು ಸೈಡ್ ವಾಲ್ ಬಿಟ್ಟಿದೆ ಹಿಂಗೆ, ಅವ್ನು ಹಿಡ್ಕೊಂಡ. ಅವಾಗ ನನಗನ್ನಿಸ್ತು, ಮನುಷ್ಯ ಯಾಕೆ ಇಷ್ಟು ಸ್ವಾರ್ಥಿ ಆಗ್ತಾ ಇದ್ದಾನೆ? ಏನಿದೆ ಸರ್, ಇವತ್ತು ನಾನು ಎಷ್ಟೋ ಹೆಣಗಳನ್ನ ಮಣ್ಣು ಮಾಡಿದ್ದೀವಿ, ಎಷ್ಟೋ ಹೆಣಗಳನ್ನ. ನೀವು ನಂಬ್ತೀರಾ? ಶನೇಶ್ವರ ಸ್ವಾಮಿ ಅಂದ ತಕ್ಷಣ ಎಷ್ಟು ಜನಕ್ಕೆ ಭಯ ಇದೆ ಸರ್? ಅಂಟು ಮುಂಟಾಗಬಾರ್ದು ಸ್ವಾಮಿ, ಯಾರು ಸತ್ರೆ ದೇವಸ್ಥಾನಕ್ಕೆ ಹೋಗಬಾರ್ದು, ಆಮೇಲೆ ಸೂತಕ ಆಗಬಾರ್ದು ಎಲ್ಲ ಹೇಳ್ತಾರೆ. ನಿಜಾನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಧರ್ಮ ಶನೇಶ್ವರ ಸ್ವಾಮಿಯವ್ರ ಮುಂದೆನೇ ಮಲಗಿಸ್ತೀನಿ ಸತ್ತಿರೋರ್ನ. ದೇವ್ರಿಗೆ ಹೇಳೋದು ನಾನು ಏನಂತ ಗೊತ್ತಾ? ತಂದೆ, ನಿನ್ನ ಮಗ ಸತ್ತವನೇ, ಈ ಕಲಿಯುಗಕ್ಕೆ ಮತ್ತೆ ಇಂಥ ದುಷ್ಟರ ಫ್ಯಾಮಿಲಿಗಳಿಗೆ ಇಂಥವನ್ನ ಈ ತಂದೆನೇ ಕರ್ಕೊಂಬರ್ಬೇಡ. ಇಂಥ ದುರ್ಸ್ಥಿತಿ ಎಂಥ ಶತ್ರುಗಳಿಗೂ ಬರ್ಬೇಡ ಸರ್. ನಂದು ಒಂದು ಮಾತು ಹೇಳ್ತೀನಿ ಸರ್, ಸತ್ಯವಾಗಿ ಹೇಳ್ತೀನಿ. ನಮಗೂ ಇವಾಗ ಇದೀವಲ್ಲ ಸರ್, ಕೂತಿ ಜಗದಲ್ಲಿ ಪ್ರಾಣ ಹೊರಟೋಗ್ಲಿ, ಬೇಜಾರಿಲ್ಲ. ಯಾಕೆ ಗೊತ್ತಾ? ನಾವು ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಬೇಡಿ ತಿನ್ನುವಂಥ ಪರಿಸ್ಥಿತಿ ನಮಗೆ ಬರೋದು ಬೇಡ ಸರ್. ನನ್ನ ಹೆಂಡತಿಗಾಗಿರ್ಬೋದು, ನನಗಾಗಿರ್ಬೋದು, ನಾವು ಒಂದು ಅನಾಥಾಶ್ರಮದಲ್ಲಿ ಹೋಗಿ ಮಲಗುವಂಥ ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಬೇಡ ಸರ್. ಎಲ್ಲರೂ ಅನ್ಬೋದು ಅನಾಥಾಶ್ರಮ ಮಾಡಿ ಅವ್ರಿಗೇನ್ರಿ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ನೆಮ್ಮದಿಯಾಗಿರ್ಬೋದು. ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯ ಊಟ ತಿಂದ ತಕ್ಷಣ ನೆಮ್ಮದಿಯಾಗಿ ಇರಂಗಿದ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೇಕಾಗಿತ್ತು. ಇವತ್ತಿಲ್ಲಿ 100 ಜನ ಒದ್ದಾಡ್ತಾರೆ. ಮೊಮ್ಮಗ ಬರಲಿಲ್ಲ, ಮಗಳು ಬರಲಿಲ್ಲ, ನಾನು ಹಂಗೆ ಸಾಕಿದೆ, ನಾನು ಹಿಂಗೆ ಸಾಕಿದೆ, ಇಂಜಿನಿಯರ್ ಮಾಡಿದೆ, ಕಲೆಕ್ಟ್ರ್ ಮಾಡಿದೆ, ನನ್ನನ್ನು ಇವತ್ತು ಒಂದು ತುತ್ತು ಅನ್ನ ಆಗ್ತಿಲ್ಲ. ಸಾಯೋವಾಗ ಬಾಯಿಗೆ ನೀರು ಬಿಡಲ್ಲ ಸರ್. ಇವತ್ತು ಅಷ್ಟೂ ಜನರನ್ನು ನಾವು ಅವ್ರ ಕೊನೆ ಆಸೆಗಳು, ಸಾಯೋವಾಗ ಕಬಾಬ್ ತಿನ್ಬೇಕಂತಾರೆ, ಸಿಗರೇಟ್ ಹೊಡಿಬೇಕು ಅಂತಾರೆ, ಎಲೆಡಿಕೆ ತಿನ್ನಬೇಕು ಅಂತಾರೆ. ಎಷ್ಟೋ ಜನರ ಆಸೆಗಳು. ಇನ್ನೊಂದಷ್ಟು ಜನ, ಅಪ್ಪ ನಿನ್ನ ಬಾಯಿ ನಿನ್ನಿಂದ ನೀರು ಬಿಡಪ್ಪ ಅಂತಾರೆ. ಈ ಆಸೆಗಳನ್ನ ಅದು ಎಲ್ಲನೂ ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಸರ್. ಆ ಭಾವನೆಗಳು, ಆ ಮನಸ್ಥಿತಿ ನಮಗೆ ಗೊತ್ತಿರೋದ್ರಿಂದ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಟ್ ನಿಜವಾಗ್ಲೂ ಹೇಳ್ತೇನೆ ಸರ್, ತುಂಬ ಕಷ್ಟ ಈ ಕೆಲಸ. ಬಟ್ ಈ ಚಿಕ್ಕ ವಯಸ್ಸಿಗೆ ನಾವು ಆಯ್ಕೆ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಇಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ನಿಜವಾಗ್ಲೂ ನಾವು ತುಂಬ ಕಷ್ಟಪಡ್ತಾಯಿದ್ದೀವಿ. ನಮ್ಮ ವೈವಾಹಿಕ ಜೀವನ ಅಥವಾ ನಮ್ಮ ಪರ್ಸ್ನಲ್ ಜೀವನ ಇಲ್ಲ,
ಪರ್ಸ್ನಲ್ ಆಗಿ ನಾವು ಎಲ್ಲೂ ಹೊರಗಡೆ ಹೋಗಿ ಬದುಕೋಕ್ಕಾಗ್ತಾ ಇಲ್ಲ. ಇದನ್ನು ಆಯ್ಕೆ ಮಾಡ್ಕೊಂಡು ಎಲ್ಲರೂ ಅಂತಾರೆ ದುಡ್ಡು ಬರುತ್ತೆ, ನೆಮ್ಮದಿಯಾಗವ್ರೆ, ಜಾಲಿಯಾಗವ್ರೆ. ನನಗೆ ಆ ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲ ಸರ್. ಅದಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಹೆಂಗೆಂಗೋ ಬದುಕ್ತಾ ಇದ್ದೆ. ನನಗಿರೋದು ಒಂದೇ ವ್ಯಾಮೋಹ, ನಾವು ಸಾಯೋವಾಗ 4 ಜನ ನಮ್ಮನ್ನು ಥೂ ಅನ್ನಬಾರ್ದು. 4 ಜನ ಹೆಗ್ಳು ಕೊಡೋ ಜಾಗಕ್ಕೆ 400 ಜನ ಬಂದು ಹೆಗ್ಳು ಕೊಡಬೇಕು. ಯಾವನ ಗುರು ಇಷ್ಟು ದಪ್ಪ ಅವನೇ, ಇವನ್ನ ಎತ್ಕೊಂಡು ಹೋಗ್ಬೇಕಂತ ಯಾರೂ ನಮ್ಮನ್ನು ಬೈಬಾರ್ದು. ನೋಡು ಅವ್ನಿಗೆ ಹೆಗ್ಳು ಕೊಟ್ಟಿದ್ದು ನಮ್ಮ ಪುಣ್ಯ ಅಂತ ಒಂದು 4 ಜನ ಭಾವಿಸ್ಬೇಕು. ಸೊ ಆ ಥರ ಬದುಕಬೇಕು ಅಂತ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ತುಂಬ ಕಷ್ಟಪಡ್ತಿದ್ದೀವಿ ಸರ್. ನಮ್ಮ ತಂದೆ ತಾಯಿನಾಗಲಿ ಏನೂ ಸ್ಪೆಷಲಾಗಿ ನೋಡ್ಕೊತಾ ಇಲ್ಲ. ಬಟ್ ತುಂಬ ಹರ್ಟ್ ಆಗುತ್ತೆ ಒಂದೊಂದು ಟೈಮು. ಈ ಸಮಾಜದಲ್ಲಿ ಜನ ಮಾತಾಡೋದು, ಒಂದಷ್ಟು ಜನ ನಮ್ಮನ್ನು ವಿರೋಧಿಗಳ ಥರ ನೋಡೋದು, ಶತ್ರುಗಳ ಥರ ನೋಡೋದು. ನಾವು ಸೇವೆ ಮಾಡ್ತಾ ಇದ್ದೀವ, ಕಂಪ್ನಿ ನಡೆಸ್ತಾ ಇದ್ದೀವ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ತುಂಬ ಬೇಜಾರಾಗುತ್ತೆ ಸರ್, ಈ ವಿಷಯದಲ್ಲಿ ತುಂಬ ಬೇಜಾರಾಗುತ್ತೆ. ಆಮೇಲೆ ಏನೋ ಒಂಥರ ಮನ್ಸಿಗೆ ಅವಾಗ ಅನಿಸುತ್ತೆ, ಎಲ್ಲ ಬಿಟ್ಬಿಡೋಣ, ನಿಮ್ಮದೇಗೆ ನಾವು ಕೆಲಸ ಮಾಡ್ಕೊಂಡು ನೋಡ್ಕೊಂಡಿರೋಣ ಅನಿಸುತ್ತೆ. ಆದರೆ ಒಂದಷ್ಟು ಜನ ಬಂದು ಮಗನೇ ಅಂತಾರೆ. ಆವಾಗ ಅವರು ತೋರಿಸೋ ಪ್ರೀತಿಗೆ ನಮ್ಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಅವರಂತೂ ಪ್ರಾಣ ಬಿಡ್ತಾರೆ ಸರ್. ನೋಡಿ ಜಸ್ಟ್ ಇದೊಂದು ಏಟಾಗಿದ್ದಕ್ಕೆ ಒಂದು ಆಲೆ ಎಷ್ಟು ಜನ ಬಂದು ಏನಾಯಿತು 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 ಅಂತ ಕೇಳ್ತಾಯಿದ್ರು. ಹಂಗೆ ಆ ಪ್ರೀತಿ ಸಂಪಾದನೆ ಮಾಡಿರೋದು ನಮ್ಮ ಪುಣ್ಯ. ₹1 ಕೋಟಿ ದುಡ್ಡಿರೋನು ನನ್ನಷ್ಟು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಿಲ್ಲ ಸರ್. ಈಗ ಒಂದು ಫ್ಯಾಮಿಲಿನಲ್ಲಿ ಒಂದು ತಂದೆ ಒಂದು ತಾಯಿನ ನೆಮ್ಮದಿಗಿಡೋಕ್ಕಾಗಲ್ಲ. ಅಂದರೆ ಅವ್ರು ಏನೇನೋ ಆಸೆ ಇರುತ್ತೆ. ಈಗ ನೀವು ಹೇಳಿದ್ರೆ ಒಬ್ರು ಕಬಾಬ್ ತಿನ್ನಬೇಕು ಅಂತ ಅನ್ಸುತ್ತೆ, ಒಬ್ರಿಗೆ ಎಲ್ಲಡಿಕೆ ಹಾಕೋಬೇಕು, ಏನೇನೋ ಆಸೆಗಳಿರ್ತವೆ. ಸೊ ಆ ಒಬ್ಬರ ಆಸೆಗಳನ್ನು ನೆರವೇರ್ಸೋಕ್ಕಾಗಲ್ಲ ಇವತ್ತಿನ ಪ್ರಪಂಚದಲ್ಲಿ. ನೀವು ಇಷ್ಟು 150 ಜನ ಇರ್ತಾರೆ ವಯಸ್ಸಾದವರು, ಅವ್ರ ಹತ್ರ ಮಕ್ಕಳು ಥರ, ವಯಸ್ಸಾದವರು ಆಲ್ಮೋಸ್ಟ್ ಮಕ್ಕಳು ಥರ ಹಠ ಮಾಡ್ತಾರೆ. ಆ ಹಠ ಎಲ್ಲ ನೀವು ಸಹಿಸ್ಕೊಂಡು ತೃಪ್ತಿ ಕೊಡ್ತೀರಾ? ಸಹಿಸ್ಕೊಂತೀವಿ ಸರ್. ಈಗ ನೋಡಿ ಕೆಲವೊಂದೊಂದು ಸತಿ ಅವ್ರ ಆಸೆಗಳನ್ನ ಈಡೇರಿಸಲೇಬೇಕಾಗುತ್ತೆ. ಈಗ ಒಂದಷ್ಟು ಜನ ಅದನ್ನ ಏನಂತಾರೆ ಅಂದರೆ, ಇವರು ಆಶ್ರಮ ಇಟ್ಕೊಂಡು ಎಲ್ಲದನ್ನೂ ಕೊಡ್ತಾರೆ ಅಂತಾರೆ. ಸರ್ ವಿಷಯ ಏನಂತಂದರೆ, ಕೆಲವೊಂದು ಮನುಷ್ಯ ಅವನ ಕೊನೆ ಆಸೆಗಳು ಕೇಳಿದಾಗ ನಾವು ಈಡೇರಿಸದೆ ಹೋದರೆ ಅದಕ್ಕೇನು ಬೆಲೆನೇ ಇಲ್ಲ ಸರ್. ಅದು ಈಗ ನಾವು ಏನು ಹೇಳಬೇಕು ಗೊತ್ತಿಲ್ಲ. ಈಗ ಇಲ್ಲಿ 150 ಜನ ಇದ್ದಾರೆ, ನೀವು ಊಹೆ ಮಾಡ್ಕೊಳ್ಳಿ. ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ, BP, ಶುಗರು, ಏಡ್ಸು, HIV, TB ರೋಗ, ಕುಷ್ಠರೋಗ, ಈ ಎಲ್ಲ ರೋಗಗಳಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಬದುಕ್ತಾ ಇದ್ದೀವಿ. ನಾಳೆ ಏನಾದರೂ ಆಗಿ ಹೆಚ್ಚು ಕಮ್ಮಿಯಾಗಿ ನಾನು ಹೋಗ್ಬಿಟ್ಟೆ, ನನ್ನ ಹೆಂಡತಿ ಮಕ್ಳಿಗೆ ಯಾರು ಬೇಕು, ಯಾರು ಕೊಡ್ತಾರೆ, ಏನಾಗ್ಬೋದು ಸಮಾಜದಲ್ಲಿ? ಒಂದು 15 ದಿವಸ, ಒಂದು ತಿಂಗಳು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಬೋದಾ? ಇಲ್ಲ ಒಂದು ಸರ್ಕಲ್ಗಳಲ್ಲಿ ಒಂದು ಕ್ಯಾಂಡಲ್ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸ್ಬೋದಾ? ಅದು ಬಿಟ್ಟರೆ ಇನ್ನೇನಾಗ್ಬೋದು ಸರ್? ಅಮ್ಮಮ್ಮ ಅಂದರೆ ಏನಾಗ್ಬೋದು? ಏನೂ ಆಗಲ್ಲ. ಯಥಾ ಪ್ರಕಾರ ಸಮಾಜ ಹಂಗೆ ಹೋಗುತ್ತೆ. ಬಟ್ ಸಮಾಜನ ಬದಲಾಯಿಸೋಕ್ಕೆ ಯಾವನ ಕೈಲೂ ಆಗಲ್ಲ. ಆದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದಷ್ಟು ಜನರನ್ನ ಬದಲಾಯಿಸಿದ್ರೆ ಕೊನೆ ಪಕ್ಷ ನಿರಾಶ್ರಿತರು, ತಂದೆ ತಾಯಿ ವ್ಯಾಲ್ಯೂಸು ಅದು ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಒಂದಷ್ಟು ಜನ ಹೇಳ್ತಾರೆ, ಏನೋ ನೀನು ಸಮಾಜ ಸೇವೆ ಮಾಡ್ತಾ ಇದೆಯಾ, ವಿಡಿಯೋ ಮಾಡಿ ಯಾಕಾಗ್ತೀಯಾ? ನಮ್ಮ ಅಪ್ಪನ ಕುಬೇರ್ನ ಇವತ್ತು ಧರ್ಮಸ್ಥಳ ತೊಗೊಳ್ಳೋಣ, ತಿರುಪತಿ ತೊಗೊಳ್ಳೋಣ, ಮಾದೇಶ್ವರನ ಬೆಟ್ಟ ತೊಗೊಳ್ಳೋಣ, ಒಂದಷ್ಟು ಪುಣ್ಯಕ್ಷೇತ್ರಗಳನ್ನ ತೊಗೊಳ್ಳೋಣ ಸರ್. ಹಂಗಾದ್ರೆ ದೇವರೇ ಉಂಡಿ ತುಂಬಿಸ್ಬೋದಲ್ಲ ರಾತ್ರಿ ಎಲ್ಲ ಭಕ್ತಾದಿಗಳು ದೇವರೇ ತುಂಬಿಸ್ಬಿಡ್ಬೋದಲ್ಲ. ರಾತ್ರಿ ದೇವ್ರು ಉಂಡಿ ತುಂಬಿಸ್ಬಿಟ್ರೆ ಮುಗ್ದೋಯ್ತಲ್ಲ. ಎಲ್ಲೆಲ್ಲೂ ಬ್ಲ್ಯಾಕ್ ಮನಿ ಇರೋದೆಲ್ಲ ತಗೊಂಡು ಉಂಡಿಗೆ ತುಂಬೋದಲ್ಲ ದೇವರು. ಯಾಕೆ ಆ ಕೆಲಸ ಆಗ್ತಾ ಇಲ್ಲ? ಭಕ್ತಾದಿಗಳು ಕೊಟ್ಟಂತ ದುಡ್ಡಿಂದಾನೇ ಕ್ಷೇತ್ರಗಳು ನಡಿಬೇಕು ಅಂದಾಗ, ನಾನೊಂದು ಸಣ್ಣ ಆಶ್ರಮ ಕಟ್ಟಿರೋನ್ ಸ್ವಾಮಿ, ನಾನು ಭಿಕ್ಷೆ ಬೇಡಿ ಇದನ್ನ ಮಾಡ್ತಾ ಇದ್ರು ನೀವು ಇಷ್ಟು ಕೀಳಾಗಿ ಮಾತಾಡ್ತೀರಾ, ಕೀಳಾಗಿ ನೋಡ್ತೀರಾ ಅಂದರೆ ನಿಮ್ಮ ಮನಸ್ಥಿತಿಗಳಿಗೆ ಏನಂತ ಬೊಗಳೋಣ, ನಾನು ಏನಂತ ಹೇಳೋಣ? ಫಸ್ಟು ಒಳ್ಳೆ ಭಾವನೆಯಿಂದ ನೋಡ್ರಿ ವ್ಯಕ್ತಿಗಳನ್ನ. ಒಬ್ಬ ಭಿಕ್ಷುಕನು ಕೊಡುವಾಗ, ಅವನು ಭಿಕ್ಷುಕನಿಗೆ ₹10 ಕೊಡುವಾಗ ತೃಪ್ತಿಯಿಂದ ಕೊಡಬೇಕು. ಅವ್ನು ಭಿಕ್ಷೆ ಬೇಡ್ತವನೇ, ಅವ್ನು ಹಣೆ ಬರ ಕೊಡಬೇಕು ಅನ್ನೋದಲ್ಲ. ನಾನು ₹10 ಕೊಡ್ತೀನಿ ಭಿಕ್ಷುಕನಿಗೆ, ಅವ್ನಿಗೊಂದು ತೃಪ್ತಿಯಾಗಿ ಕೊಡಬೇಕು. ಗುರು ಊಟ ಮಾಡು, ನೀನು ₹10 ಇದು ನನ್ನ ಶ್ರಮದ ದುಡ್ಡಿದ್ದು, ನೀನು ಊಟ ಮಾಡು. ಆ ₹10 ಅವನು ಹೋಗಿ ದುರುಪಯೋಗ ಪಡಿಸ್ಕೊಂಡ್ರೆ ಅವ್ನು ಹಣೆ ಬರೋದು. ಅದಕ್ಕೆ ಅವ್ನಿಗೆ ಶಿಕ್ಷೆ ಗುರಿ ಆಗಲೇಬೇಕು. ನೀವು ಕೊಟ್ಟಂಥ ಹಣ ನಾನು ಏನಾದ್ರು ದುರುಪಯೋಗ ಪಡಿಸ್ಕೊಂಡ್ರೆ ಅದಕ್ಕೆ ನನಗೊಂದಿನ ಕಟ್ಟಿಟ್ಟ ಬುತ್ತಿ. ಅದು ಇಲ್ಲಿ ಮಾಡಿದ್ನ ಇಲ್ಲೇ ಅನುಭವಿಸಿ ಹೋಗ್ಬೇಕಣ್ಣ. ಯಾವುದನ್ನು ನಾನು ಮಾಡಿದ ತಪ್ಪನ್ನೆಲ್ಲ ನನ್ನ ಮಗ ಅನುಭವಿಸ್ತಾನೆ, ನನ್ನ ಮೊಮ್ಮಗಳು ಅನುಭವಿಸ್ತಾಳೆ, ಅವೆಲ್ಲ ಕಾಲ ಹೊರಟೋಯ್ತು. ಇವತ್ತಿನ ಕಾಲದಲ್ಲಿ ನೋಡಿ, ಪ್ರತಿಯೊಬ್ಬ ಮನುಷ್ಯನ ಇಲ್ಲೇ ನರಕ ಅನುಭವಿಸ್ತವನೆ. BP ಬರುತ್ತೆ, ಕಾಲು ಗ್ಯಾಂಗ್ರೀನ್ ಆಗುತ್ತೆ, ನಾನಾ ರೋಗಗಳು, ಮೆಡಿಸನ್ನೇ ಗೊತ್ತಿಲ್ದಿರೋ ರೋಗಗಳು ಬಂದು ಸಾಯ್ತವನೆ. ಕಾರಣ ಏನಂದರೆ ಅವನ ಪಾಪ ಕೃತ್ಯಗಳು, ಅವನು ಮಾಡಿದಂಥ ಒಂದಷ್ಟು ವಂಚನೆಗಳು. ಅವ್ನು ಮಾಡಿರೋ ವಂಚನೆಗಳು ಬೇರೆಯವ್ರಿಗೆ ಗೊತ್ತಿರಲ್ಲ. ಈಗ ನಾನು ವಂಚನೆ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ತಕ್ಕ ಶಾಸ್ತಿ ನಾನು ಇಲ್ಲ ಅನುಭವಿಸ್ಬೇಕು. ನಾನು ಧರ್ಮದ ಕಾರ್ಯ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ಸಿಗುತ್ತೆ. ಒಂದಲ್ಲ ಒಂದಿನ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು. ಇವತ್ತು ನಾನು ಕಷ್ಟಪಡ್ತಿರ್ಬೋದು, ಇವತ್ತು ನನ್ನನ್ನು ಅವಮಾನಿಸ್ತಿರ್ಬೋದು, ಇವತ್ತು ನನ್ನ ಅವ್ನು ಸರಿ ಇಲ್ಲ, ಲೋಫರು, ಲಫಂಗ, ಇನ್ನೊಂದು ಮತ್ತೊಂದು ಮುಗ್ದೊಂದು, ದುಡ್ಡು ಮಾಡ್ತವ್ರೆ, ಅಲ್ಲಿ ಮಾಡ್ತವ್ರೆ, ಇಲ್ಲಿ ಮಾಡ್ತವ್ರೆ, ಅಲ್ಲಿ ಮಾಡಿಬಿಟ್ಟವ್ರೆ.
ಸರ್ ಯಾರ್ಯಾರೋ ಅಪಪ್ರಚಾರ 100 ಎಕರೆಲಿ 10 ಎಕರೆಲಿ ರೆಸಾರ್ಟ್ ಕಟ್ತಿದ್ದೀನಂತೆ. ಅವನಿಗೇನ್ರಿ 2 kg ಬಂಗಾರ ಇದೆ ಅವನ ಹತ್ರ ಅಂತಾರೆ. ಏನು ಮಾತಿಗೆ ಅವೆಲ್ಲ ನಮ್ಮ ಹತ್ರ ಬಂದು ಹೇಳಿದಾಗ ನಾವು ಇಲ್ಲಿ ನಿರಾಶ್ರಿತದ್ದು ಸಗಣಿ ಎತ್ತುತ್ತಾ ಇದೀವಿ ಸ್ವಾಮಿ. ಮನುಷ್ಯರು ಸಗಣಿ ಎತ್ತುತ್ತಾ ಇದ್ದೀವಿ, ಹಸು ಸಗಣಿ ಎತ್ತಕ್ಕೇನೆ ಇವತ್ತು ಏನೋ ಗ್ಲೌಸ್ ಹಾಕೊಂಡು ಎತ್ತುತ್ತಾರೆ ಅಂತ ಪರಿಸ್ಥಿತಿ ಬಂದಿರುವಾಗ ನಾವು ಇಲ್ಲಿ ಒಂದಷ್ಟು ಜನರು ಸಗಣಿ ಎತ್ತುತ್ತಾ ಇದ್ದೀವಿ. ಯಾಕೆ? ನಮಗೂ ಅಸಹ್ಯ ಅನಿಸುತ್ತೆ, ಗಲೀಜು ಅನಿಸುತ್ತೆ. ಆದರೂ ಈ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಮನುಷ್ಯರು ಸೇವೆ ಮಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿಲ್ಲ. ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ, ದೇವ್ರ ಮಕ್ಕಳು ಸೇವೆ ಮಾಡ್ತಾ ಇದ್ದೀವಿ. ಹಾಗಾಗಿ ಜನ ನಮ್ಮನ್ನು ಗುರುತಿಸ್ತಾ ಇರೋದು, ಪ್ರೀತಿಸ್ತಾ ಇರೋದು ಯೋಗೇಶ್ ಅಂತ ಅಲ್ಲ, ನಾವು ಮಾಡ್ತಿರೋ ಸೇವೆಯನ್ನು ನೋಡಿ ಪ್ರೀತಿಸ್ತಾ ಇದ್ದಾರೆ. ಆ ಸೇವೆಗೆ ಅವರು ಪರಿಪೂರ್ಣವಾಗಿ ಅವ್ರ ಮನಸ್ಸಿಂದ ಸಹಾಯ ಮಾಡ್ತಾ ಇದ್ದಾರೆ. ಆ ಸಹಾಯಕ್ಕೂ ನೀವು ಕಲ್ಲಾಕೋ ಕೆಲಸ ಮಾಡ್ತೀರಿ. ಎಷ್ಟೋ ಜನರು ನಾನು ನೋಡಿದ್ದೀನಿ ಸರ್, ಅಲ್ಲಿಗೇನಕ್ಕೆ ಕೊಡ್ತೀರಾ? ಅವರೆಲ್ಲ ಸೆಟ್ಲಾಗಿ ಫಾರಿನ್ ಫಂಡ್ಸ್ ಬರುತ್ತೆ ಅವ್ರಿಗೆ, ಆ ಕಂಪ್ನಿದು ಬರುತ್ತೆ, ಈ ಕಂಪ್ನಿದು ಬರುತ್ತೆ, ಲಕ್ಷ ಡೊನೇಷನ್ಸ್ ಬರುತ್ತೆ. ಪ್ರೂವ್ ಮಾಡಿ ನೋಡೋಣ, ಪ್ರೂವ್ ಮಾಡಿ. ಇವತ್ತು ಏನಾಗಲ್ಲ ಸರ್, ಇವತ್ತು ಕೂತಿದ್ದ ಜಾಗದಲ್ಲೇ ಒಬ್ಬ ವ್ಯಕ್ತಿಯ ಎಲ್ಲ ಹಿಸ್ಟ್ರಿ ತೆಗಿಬೋದು. ಪ್ರೂವ್ ಮಾಡಿ ನೋಡೋಣ, ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು, ಮಾಡಿ ಯಾವ ಕಂಪ್ನಿಯಿಂದ ಬರುತ್ತೆ ನೋಡೋಣ. ಬಂದರೂ ತಾನೇ ನಿಮ್ಗೇನಣ್ಣ ಬಾಧೆ? ಇವತ್ತು ಹೇಳ್ಬೇಕು ಅಂದ್ರಣ ಈ ರಾಜ್ಯನ ಕೊಳ್ಳೆ ಹೊಡೆದು ಹೌದು ಐಷಾರಾಮಿ ಜೀವನ ನಡೆಸ್ತವ್ರು ಎಷ್ಟೋ ಜನ. ಅಲ್ಲ, ಅವ್ರು ಯಾರು ಪ್ರಶ್ನೆ ಮಾಡಕ್ ತಾಕತ್ತಿಲ್ಲ. ಸೇವೆ ಮಾಡ್ತೀನಿ, ನಾನು ನಿಮ್ಮ ಜನಸೇವೆ ಮಾಡ್ತೀನಿ ಅಂತ ಪ್ರತಿನಿಧಿಗಳು ಉದ್ದುದ್ದ ಭಾಷಣ ಮಾಡ್ಕೊಂಡು ಕೊಳ್ಳೆ ಹೊಡಿತಾ ಇದಾರೆ. ಅದು ಯಾರಿಗೂ ಪ್ರಶ್ನೆ ಮಾಡೋ ಹಕ್ಕು ದಮ್ಮಿಲ್ಲ. ಈಗ ನೋಡಿ 10-12 ವರ್ಷಗಳಿಂದ ಯಾಕೆಂದ್ರೆ ಅವರಿಂದ ಬಿಸ್ಕೆಟ್ ಬರುತ್ತೆ, ಅಣ್ಣ 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 ಅಂತ ಹೋದ್ರೆ ಅವರಿಂದ ಬಿಸ್ಕೆಟ್ ಬರುತ್ತೆ. ಈ 10-12 ವರ್ಷದಿಂದ ಸೇವೆ ನಡೀತಾ ಇದೆಯಾ? 150 ಜನನ ಇಡೀ ಸಮಾಜ ನೋಡ್ತಾ ಇದೆಯಾ? ಯಾಕೆ ಯಾರು ಬಂದು ಯೋಗೇಶ್ ನಿನ್ಗೆ 2 ಎಕರೆ ಜಮೀನು ಕೊಡ್ತೀನಿ, ಅನಾಥಾಶ್ರಮ ಕೊಟ್ಟು ನಾನಿದ್ದೀನಿ ನಿನ್ನ ಬೆನ್ನೆಲುಬಾಗಿ ಅಂತ ಯಾಕೆ ಯಾರು ಬರಲಿಲ್ಲ? ಯಾಕಣ್ಣ ಬರಲಿಲ್ಲ ಯಾರು? ಯಾಕೆ ನಾವು ಭಿಕ್ಷೆ ಮಾಡಿ ಅಂದ್ರೆ ಈಗ ನೀವೇನು ಕೊಂಡ್ಕೊಂಡಿದ್ರು ಅದು ಜನಗಳ ದುಡ್ಡಲ್ಲಿ ಜನಗಳು ಕೊಟ್ಟಿದ್ದ ₹1 ಕೊಟ್ಟಂತ ದುಡ್ಡು, ಅವ್ರು ಕೊಟ್ಟಿರೋ ಬೆವರು ಹನಿಯ ದುಡ್ಡನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದೀವಿ. ಮುಂದಿನ ದಿನಗಳಲ್ಲಿ ಅದು ಏನು ಮಾಡ್ತೀವಿ, ಹೆಂಗ್ ಮಾಡ್ತೀವಿ, ಸಮಾಜಕ್ಕೆ ಅದರಿಂದ ಏನು ಉಪಯೋಗ ಇದೆ, ಅದರಿಂದ ಎಷ್ಟು ಜನರ ಜೀವನಕ್ಕೆ ಒಂದು ದಾರಿದೀಪ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ತೋರಿಸ್ತೀನಿ ನಾನು ಉಸಿರಿದ್ರೆ. ಅದಂತೂ ನಾನು ಗ್ಯಾರಂಟಿ ಕೊಡಬಲ್ಲೆ. ಆಮೇಲೆ ವಿಶೇಷವಾಗಿ ನನ್ನ ಎಲ್ಲ ಸ್ನೇಹಿತರಿಗೂ, ನನ್ನ ಬಂಧು ಬಳಗ, ಫ್ಯಾಮಿಲಿ, ನನಗೆ ಈ ರಕ್ತ ಸಂಬಂಧಿಗಳಿಗಿಂತನೂ ತುಂಬ ಪ್ರೀತಿಸೋದು ರಸ್ತೆಯಲ್ಲಿ ಸಿಕ್ಕಿರುವಂಥ ಸಂಬಂಧಿಗಳು. ಈ ರಸ್ತೆಯಲ್ಲಿ ಸಿಕ್ಕಿರೋ ಸಂಬಂಧಿಗಳನ್ನ ಅಂದರೆ ನನಗೆ ತುಂಬ ಇಷ್ಟ. ರಕ್ತ ಸಂಬಂಧಿಗಳ ಮೇಲೆ ಅಷ್ಟು ಒಲವಿಲ್ಲ, ಯಾಕೆಂದರೆ ಮುಂದೆ ಅಣ್ಣ ಅಂತಾರೆ, ಹಿಂದೆ ಲೋಪ ನನ್ನ ಮಗ ಅಂತಾರೆ ಒಂದಷ್ಟು ಜನ. ಸೊ ಹಂಗಾಗಿ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಸೊ ನನಗೆ ಈ ಬೀದಿಲಿ ಬಿದ್ದಿರೋರಿಗೆ ನಾವು ಒಂದು ತುತ್ತು ಅನ್ನ ಕೊಟ್ಟರು ನಮ್ಮನ್ನು ದೇವ್ರ ಥರ ನೋಡ್ತಾರೆ. ನಮ್ಗೆ ಅವ್ರ ಕಂಡ್ರೇ ಇಷ್ಟ. ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈಲಾದರೆ ಸಹಾಯ ಮಾಡಿ. ಸಹಾಯ ಮಾಡೋಕ್ಕಾಗಿಲ್ವಾ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟು. ನಾನು ಭಿಕ್ಷುಕ ಅಂತ ನೇರವಾಗಿ ಹೇಳ್ತೀನಿ. ಯಾಕೆ ಅಂದರೆ ನಾನು ಭಿಕ್ಷೆ ಬೇಡ ಬದುಕ್ತಾ ಇದ್ದೀನಿ. ಆ ಭಿಕ್ಷೆ ನನಗಾಗಿ ಅಲ್ಲ, ನನ್ನನ್ನು ನಂಬಿರೋರಿಗೋಸ್ಕರ. ದೇವರು ಭಗವಂತ ನಮಗೆ ಒಂದು ತಟ್ಟೆ ತುಂಬ ಊಟ ಕೊಟ್ಟು ಆ ಭಗವಂತ ಏನು ಹೇಳ್ತಾನೆ ಅಂದರೆ, ಈ ತಟ್ಟೆಲಿ ನಿನ್ಗೆ ಊಟ ಕೊಟ್ಟಿದ್ದೀನಿ ಮಗನೇ, ಈ ತಟ್ಟೆಲಿರ್ತಕ್ಕಂಥ ತುತ್ತನ್ನು ಅಂದರೆ ಊಟವನ್ನು ಒಂದು ತುತ್ತನ್ನು ಇನ್ನೊಬ್ರಿಗೆ ಕೊಡು, ಬಾಕಿದು ನೀನು ತಿನ್ನು ಅಂತಾನೆ. ಆದರೆ ನಾನು ಮಾಡ್ತಿರೋದು ಅದನ್ನೇ, ಏನು ಬೇರೆ ಏನು ಸ್ಪೆಷಲಾಗಿ ಏನು ಮಾಡ್ತಿಲ್ಲ. ಭಗವಂತ ಕೊಟ್ಟಂಥ ಒಂದು ತುತ್ತಲ್ಲಿ ಅಂದರೆ ಒಂದು ತಟ್ಟೆ ಊಟದಲ್ಲಿ ಒಂದು ತುತ್ತನ್ನು ಎಲ್ಲರಿಗೂ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರೂ ಅಂತಾರೆ ಯೋಗೇಶ್ ನೀವು ದೇವ್ರ ಥರ ಅಂತ. ನಾನು ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದೀನಿ, ಮನುಷ್ಯ ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಭಗವಂತ ಕೊಟ್ಟಿರೋ ಪ್ರೀತಿಯಿಂದ, ಆಶೀರ್ವಾದದಿಂದ ಈ ಸೇವೆ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಬೇಜಾರಾಗಿದೆ, ತುಂಬ ಹೇಳ್ಕೊಳಕ್ಕಾಗದೇ ಇರೋ ದಿನಗಳು ತುಂಬ ಇದೆ. ನೀವು ನಂಬಲ್ಲ, ಇದನ್ನು ನೋಡಿ ಯಾರಿಗೂ ಹೇಳ್ಕೊಂಡಿಲ್ಲ. ನಾವು ಇವಾಗ ಎಷ್ಟು ದಿನ ಆಯ್ತಮ್ಮ, ನೆನ್ನೆ ನಾವು ಬೇಜಾರಾಗ್ಬಿಟ್ಟು ಯಾರಿಗೂ ಹೇಳ್ದೇನೆ ಫೋನೆಲ್ಲ ಇಲ್ಲೇ ಬಿಟ್ಬಿಟ್ಟು ಇಬ್ಬರು ಹೊರಟೋಗಿದ್ದೀವಿ. ಆಯಿತಾ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿದ್ದು ಮತ್ತೆ ಬಂದಿದ್ದೀವಿ. ಅಂದರೆ ಬೇಜಾರಿಗೆ ನಮ್ಮ ಇಡೀ ಇಲ್ಲಿರೋ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಇಡೀ ಫ್ರೆಂಡ್ಸ್ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ಮನ್ಸಿಗೆ ಬೇಜಾರಾದಾಗ ಮೊಬೈಲೆಲ್ಲ ಇಲ್ಲೇ ಬಿಟ್ಟುಬಿಟ್ಟು ಸುಮ್ಮನೆ ಗಾಡಿ ಎತ್ಕೊಂಡು ಎಲ್ಲೋ ನಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೋ, ನಮ್ಮ ಮನ್ಸಿಗೆ ಎಲ್ಲಿ ಸಮಾಧಾನ ಅನಿಸುತ್ತೋ ಒಂಥರ ಆ ಥರ ಜೀವನನ ನಾವು ಕಳೆಯೋಕ್ಕೆ ಇಷ್ಟಪಡ್ತೀವಿ. ನಮಗೇನು ವಯಸ್ಸು 70 ವರ್ಷ 80 ವರ್ಷ ಕಾಶಿಗೋ ರಾಮೇಶ್ವರಕ್ಕೂ ಹೋಗೋಷ್ಟು ವಯಸ್ಸಾಗಿಲ್ಲ. ಒಂದಷ್ಟು ಜನ ಕೊಡೋ ಟಾರ್ಚರು